ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಮಸ್ಕಾರ ಗುರುಗಳೇ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಗುರುಗಳು ಯಾರು ಮ್ಯೂಟ್ ಮಾಡ್ತಿದ್ದಾರೆ? ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 28ನೇ ಅಧ್ಯಾಯದಲ್ಲಿ ಇವತ್ತು 41ನೇ ಶ್ಲೋಕ. ಸಾಕ್ಷಾತ್ ಭಗವತೋಕ್ತೇನ ಗುರುಣಾ ಹರಿಣಾ ನೃಪಃ ವಿಶುದ್ಧ ಜ್ಞಾನದೀಪೇನ ಸ್ಫುರತಾ ವಿಶ್ವತೋ ಮುಖಂ. ಈ ಮಲಯಧ್ವಜ ರಾಜ ಯಾವ ರೀತಿಯಲ್ಲಿ ಧ್ಯಾನವನ್ನ ಮಾಡ್ತಾ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಅನ್ನೋದನ್ನ ನಾವು ಹಿಂದಿನ ದಿವಸ ನೋಡಿದ್ವಿ. ದೇವಮಾನದ 100 ವರ್ಷಗಳ ಕಾಲ ನಿಶ್ಚಲವಾಗಿ ಕಂಬದಂತೆ ಒಂದೇ ಕಡೆ ನಿಂತು ವಾಸುದೇವ ರೂಪಿಯಾದ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಅವನನ್ನೇ ಚಿಂತನೆ ಮಾಡಿ ಆ ಭಗವಂತನೇ ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತನ್ನೋದನ್ನ ಚಿಂತನೆ ಮಾಡಿದ.
ಚಿಂತನೆ ಮಾಡಿ ಜೀವನ್ಮುಕ್ತನಾದ ಅಂತ ಹಿಂದಿನ ಶ್ಲೋಕ. ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಗುರುಗಳು ಅಂತ ಇರ್ತಾರೆ. ಆ ಗುರುಗಳನ್ನ ಸಾಕ್ಷಾತ್ ಭಗವಂತನೇ ಕಳಿಸಿಕೊಡ್ತಾನೆ. ಅಂತಹ ಸಾಕ್ಷಾತ್ ಭಗವಂತನೇ ಕಳಿಸಿಕೊಟ್ಟಂತಹ ತನ್ನ ಗುರು ಏನಿದ್ದಾನೆ, ಆ ಗುರುವಿನಿಂದ ಆ ವಿಶುದ್ಧವಾದ ಜ್ಞಾನವನ್ನ, ತತ್ವಜ್ಞಾನವನ್ನ ಪಡ್ಕೊಂಡಂತೆ. ಬಹಳ ಸ್ಫುರಣ ಮಾಡತಕ್ಕಂತಹ ಒಂದು ಶುದ್ಧ ತತ್ವಜ್ಞಾನ ಅಂತ ಹೇಳ್ತಾರೆ. ವಿಶುದ್ಧ ಜ್ಞಾನದೀಪೇನ ಸ್ಫುರತಾ ವಿಶ್ವತೋಮುಖಂ. ವಿಶ್ವತೋಮುಖವಾದ ತತ್ವಜ್ಞಾನ. ಆ ತತ್ವಜ್ಞಾನ ಸ್ಫುರತ, ಹೊಳಿತಾ ಇದೆ. ಅದು ಒಬ್ಬ ಗುರುವಿನಿಂದ ಪಡ್ಕೊಂಡ ಅಂತ. ಆ ಗುರು ಯಾರು ಅಂದ್ರೆ ಸಾಕ್ಷಾತ್ ಭಗವತೋಕ್ತೇನ ಗುರುಣ, ಭಗವಂತ ಕಳಿಸಿಕೊಟ್ಟಂತಹ ಒಬ್ಬ ಗುರು. ಆ ಗುರುವಿನಿಂದ ವಿಶುದ್ಧವಾದ ತತ್ವಜ್ಞಾನವನ್ನ ಆ ರಾಜ ಪಡ್ಕೊಂಡಿದ್ದ. ಹಾಗಾಗಿ ಅವನಿಗೆ ಈಗ ಈ ಸಂಸಾರದಿಂದ ಮುಕ್ತಿ ಅಂತನ್ನೋದು ದೊರಕಿತು. ಸಾಕ್ಷಾತ್ ಭಗವತೋಕ್ತೇನ ಗುರುಣ ಹರಿಣಾ ನೃಪಃ ವಿಶುದ್ಧ ಜ್ಞಾನ ದೀಪೇನ ಸ್ಫುರತಾ ವಿಶ್ವತೋಮುಖಂ. ಹಿಂದೆ ಅವನಿಗೆ ಉತ್ತಮವಾದ ಜ್ಞಾನವನ್ನ ಪಡೆದುಕೊಂಡು ಈ ಸಂಸಾರದಿಂದ ಮುಕ್ತನಾದ ಅಂತ ಹೇಳಿದ್ರು. ಆ ಜ್ಞಾನ ಎಲ್ಲಿಂದ ಬಂತು ಅವನಿಗೆ, ಹೇಗೆ ಬಂತು ಅಂತ ಅನ್ನೋದಕ್ಕೆ ಈ ಶ್ಲೋಕದಲ್ಲಿ ಭಗವಂತನೇ ಒಬ್ಬ ಗುರುವನ್ನ ಕಳಿಸಿಕೊಟ್ಟಿದ್ದ. ಆ ಗುರುವಿನ ಮೂಲಕವಾಗಿ ವಿಶ್ವತೋಮುಖವಾಗಿರ್ತಕ್ಕಂತಹ ಹೊಳಿತಕ್ಕಂತಹ ಜ್ಞಾನವನ್ನ ಸಂಪಾದನೆ ಮಾಡಿದ್ದ, ವಿಶುದ್ಧ ಜ್ಞಾನವನ್ನ ಸಂಪಾದನೆ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮೋಕ್ಷ ಬರಬೇಕು ಅಂತಾದ್ರೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ತೈತ್ತಿರೀಯ ಉಪನಿಷತ್ತು ತಿಳಿಸಿಕೊಡ್ತದೆ. ಅವನು ಕೊನೆಗೆ ಆ ಬ್ರಹ್ಮನನ್ನ ತಿಳ್ಕೊಳ್ಬೇಕು, ಆಮೇಲೆ ಮೋಕ್ಷ. ಯಾರಿಗೆ ಬ್ರಹ್ಮಜ್ಞಾನ ಇದೆಯೋ ಅವನಿಗೇನೆ ಮೋಕ್ಷ. ಆ ಜ್ಞಾನ ಅಂತನ್ನೋದು ಭಗವಂತ ಕಳಿಸಿಕೊಟ್ಟ ಗುರುಗಳಿಂದ ಬರ್ತದೆ. ನಿಯತ ಗುರುಗಳು ಅಂತ ಪ್ರತಿಯೊಬ್ಬರಿಗೂ ಕೂಡ ಇರ್ತಾರೆ. ಆ ಗುರುಗಳು ಕೊನೆ ಸಂದರ್ಭದಲ್ಲಿ ನಮಗೆ ಬಂದು ಉಪದೇಶವನ್ನ ಮಾಡ್ತಾರೆ. ಪರೇ ಬ್ರಹ್ಮಣಿ ಚಾತ್ಮಾನಂ ಪರಂ ಬ್ರಹ್ಮ ತಥಾತ್ಮನಿ ವೀಕ್ಷಮಾಣೋ ವಿಹಾಯೇಕ್ಷಾಂ ಅಸ್ಮಾದ್ ಉಪರರಾಮಃ. ಆಮೇಲೆ ಈ ಒಂದು ಮಾನವ ಶರೀರ ಏನಿದೆ, ಈ ಮಾನವ ಶರೀರದಿಂದ ಅವನು ಪೂರ್ತಿಯಾಗಿ ವಿಶ್ರಾಂತಿಯನ್ನು ಪಡ್ಕೊಂಡ. ಬಾಹ್ಯವಾದ ಮತ್ತು ಮಾನಸವಾದ ಎಲ್ಲ ಜ್ಞಾನವನ್ನು ಕೂಡ ಬಿಟ್ಟು ಸ್ವರೂಪ ಜ್ಞಾನವನ್ನು ಅಭಿವ್ಯಕ್ತ ಮಾಡಿಕೊಂಡ. ಬಾಹ್ಯ ಜ್ಞಾನ ಮತ್ತು ಮಾನಸ ಜ್ಞಾನ ಎರಡೂ ಹೋಗಬೇಕು. ವಿಹಾಯ, ಅವನು ಮೊದಲು ಈ ಬಾಹ್ಯವಾದ ಜ್ಞಾನವನ್ನೇ ಪಡ್ಕೊಳ್ಬೇಕು. ಬಾಹ್ಯ ಜ್ಞಾನದಿಂದ ಪರಬ್ರಹ್ಮನಾಗಿರ್ತಕ್ಕಂತಹ ಭಗವಂತನನ್ನ, ಶ್ರೀಮನ್ನಾರಾಯಣನನ್ನ ಆಶ್ರಯಿಸಿ, ಆ ಭಗವಂತನನ್ನೇ ನಂಬಿ ಅವನನ್ನೇ ಆಶ್ರಯಿಸಿಕೊಂಡು ನಾನಿದ್ದೇನೆ, ನನ್ನೊಳಗೆ ನಿಯಾಮಕನಾಗಿ ಆ ಪರಬ್ರಹ್ಮ ನಾರಾಯಣ ಇದ್ದಾನೆ ಅನ್ನೋದನ್ನ ಅನುಭವದಲ್ಲಿ ತಂದುಕೊಂಡು ಬೇಕು. ಆ ರೀತಿ ಈ ರಾಜ ತಂದುಕೊಂಡ, ತನ್ನ ಅನುಭವಕ್ಕೆ ತಂದುಕೊಂಡಂತೆ. ಪರೇ ಬ್ರಹ್ಮಣಿ ಚ ಆತ್ಮಾನಂ ಪರಂ ಬ್ರಹ್ಮ ತಥಾ ಆತ್ಮನಿ.
ಆತ್ಮನಿ ಪರಬ್ರಹ್ಮ ಮತ್ತು ಪರೇ ಬ್ರಹ್ಮಣಿ ಚ ಆತ್ಮಾನಂ. ಪರಬ್ರಹ್ಮ ನಾರಾಯಣನನ್ನೇ ಆಶ್ರಯಿಸಿಕೊಂಡು ನಾನು ಇದ್ದೇನೆ ಮತ್ತು ನನ್ನ ಒಳಗೆ ಆ ಪರಬ್ರಹ್ಮ ನಾರಾಯಣ ನಿಯಾಮಕನಾಗಿ ಇದ್ದಾನೆ ಅಂತ ಈ ಎರಡು ವಿಷಯ, ಇದನ್ನ ಅನುಭವಕ್ಕೆ ತಂದುಕೊಳ್ಬೇಕು. ಈ ರೀತಿ ಅನುಭವಕ್ಕೆ ತಂದುಕೊಂಡು ಈ ಮಾನವ ಶರೀರದ ಪೂರ್ತಿ ವಿಶ್ರಾಂತಿಯನ್ನು ಪಡ್ಕೊಂಡ. ಉಪರರಾಮ, ಉಪರಮಿಸಿದ, ಈ ಮಾನವ ಶರೀರದಿಂದ ಉಪರಮಿಸಿದ, ಎಲ್ಲ ಜ್ಞಾನವನ್ನು ಕೂಡ ಬಿಟ್ಟ. ಎಲ್ಲ ಅಂದ್ರೆ ಈ ಬಾಹ್ಯ ಮತ್ತು ಮಾನಸವಾದ ಜ್ಞಾನವನ್ನ ಬಿಟ್ಟು ಸ್ವರೂಪ ಜ್ಞಾನ ಏನಿದೆ ಆ ಸ್ವರೂಪ ಜ್ಞಾನವನ್ನೇ ಅಭಿವ್ಯಕ್ತಿ ಮಾಡಿಕೊಂಡ. ಪರೇ ಬ್ರಹ್ಮಣಿ ಚಾತ್ಮಾನಂ ಪರಂ ಬ್ರಹ್ಮ ತಥಾತ್ಮನಿ. ವೀಕ್ಷಮಾಣೋ ವಿಹಾಯೇಕ್ಷ್ಮಾಂ ಅಸ್ಮಾತ್ ಉಪರರಾಮಃ ಪತಿಂ ಪರಮಧರ್ಮಜ್ಞಂ ವೈದರ್ಭೀಮಲಯಧ್ವಜಂ ಪ್ರೇಮ್ಣಾ ಪರ್ಯಚರದ್ಧಿತ್ವಾ ಭೋಗಾನ್ ಸಾ ಪತಿದೇವತಾ. ಆ ವೈದರ್ಭಿ ಏನಿದ್ಲಲ್ಲ, ಅಂದರೆ ಹಿಂದಿನ ಪುರಂಜನ ರಾಜ, ಆ ವೈದರ್ಭಿಯೂ ಕೂಡ ತನ್ನ ಪತಿಯಲ್ಲಿಯೇ ಪರದೇವತೆಯನ್ನು ಉಪಾಸನೆ ಮಾಡ್ತಾ ಇದ್ಲು. ಈ ಮಲಯಧ್ವಜ ರಾಜ ತನ್ನಲ್ಲಿ ಭಗವಂತನನ್ನೇ ಚಿಂತನೆ ಮಾಡ್ತಾ ಆ ಪರಬ್ರಹ್ಮನೇ ನನ್ನೊಳಗೆ ನಿಯಾಮಕನಾಗಿದ್ದಾನೆ, ಆ ಪರಬ್ರಹ್ಮನನ್ನೇ ಆಶ್ರಯಿಸಿಕೊಂಡು ನಾನಿದ್ದೇನೆ ಅನ್ನೋದನ್ನು ಚಿಂತನೆ ಮಾಡ್ತಾ ಇವನು ತಪಸ್ಸು ಮಾಡ್ತಾ ಇದ್ದ. ಅದೇ ಸಮಯದಲ್ಲಿ ಈ ವೈದರ್ಭಿಯೂ ಕೂಡ ತನ್ನ ಪತಿಯಲ್ಲಿಯೇ ಪರದೇವತೆಯಾದ ಆ ಪರಬ್ರಹ್ಮನನ್ನೇ ಉಪಾಸನೆ ಮಾಡ್ತಾ ಇದ್ಲು. ಪತ್ಯಂತರ್ಗತನಾದ ಆ ಭಗವಂತನನ್ನ ಉಪಾಸನೆ ಮಾಡ್ತಾ ಇದ್ಲು. ಅವಳು ಕೊನೆಗೆ ವಿಷಯ ಭೋಗಗಳನ್ನೆಲ್ಲ ಅವಳು ಕೂಡ ತ್ಯಾಗ ಮಾಡಿದ್ಲು. ತನ್ನ ಪತಿ ಒಳ್ಳೆ ಪರಮಧರ್ಮಜ್ಞನಾಗಿದ್ದ, ಅಂತಹ ಪರಮಧರ್ಮಜ್ಞನಾದಂತಹ ಪತಿಯನ್ನೇ ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ಲು ಅವಳು. ಪರಮಧರ್ಮಜ್ಞಂ ಪತಿಂ ಪ್ರೇಮ್ಣಾ ಪರ್ಯಚರತ್, ಪರಮಧರ್ಮವನ್ನ ತಿಳ್ಕೊಂಡಿರ್ತಕ್ಕಂತಹ ತನ್ನ ಪತಿಯನ್ನೇ ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ಲು. ಹಿತ್ವಾ ಭೋಗಾನ್, ಎಲ್ಲ ಭೋಗಗಳನ್ನು ಕೂಡ ಪರಿತ್ಯಾಗ ಮಾಡಿದ್ಲು. ವಿಷಯ ಭೋಗಗಳನ್ನೆಲ್ಲ ಪರಿತ್ಯಾಗ ಮಾಡಿ ಪತಿಯಲ್ಲೇ ಪರದೇವತೆಯನ್ನ ಕಂಡು ಸೇವೆ ಮಾಡ್ತಾ ಇದ್ಲು ಆ ವೈದರ್ಭಿ. ಪತಿಂ ಪರಮಧರ್ಮಜ್ಞಂ ವೈದರ್ಭೀಮಲಯಧ್ವಜಂ ಪ್ರೇಮ್ಣಾ ಪರ್ಯಚರದ್ಧಿತ್ವಾ ಭೋಗಾನ್ ಸಾ ಪತಿದೇವತಾ ಚೀರವಾಸಾವ್ರತಕ್ಷಾಮಾ ವೇಣೀಭೂತ ಶಿರೋರುಹಾ ಬಭಾವುಪಪತಿಂ ಶಾಂತಾ ಶಿಖಾ ಶಾಂತಮಿವಾನಲಂ. ಅವಳು ಹೇಗಿದ್ಲು ಆ ತಪಸ್ಸು ಮಾಡುವ ಸಮಯದಲ್ಲಿ, ಆ ವೈದರ್ಭಿ ಯಾವ ರೀತಿಯಾಗಿದ್ಲು ಅನ್ನೋದನ್ನ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಚೀರವಾಸಾಹ, ಚೀರವಾಸ ಅಂದ್ರೆ ನಾರುಮಡಿಯನ್ನ ಉಟ್ಟುಕೊಂಡಿದ್ಲು. ವ್ರತಕ್ಷಾಮ, ವ್ರತಾಚರಣೆಗಳನ್ನ ಮಾಡ್ತಾ ಇರೋದ್ರಿಂದ ಸೊರಗಿ ಹೋಗಿದ್ಲು. ವೇಣೀಭೂತ ಶಿರೋರುಹ, ತಲೆ ಕೂದಲು ಜಟೆಗಟ್ಟಿ ಹೋಗಿತ್ತು. ಅದಕ್ಕೇನು ಸಂಸ್ಕಾರಗಳನ್ನ ಮಾಡಿರಲಿಲ್ಲ ಅವಳು. ತಲೆ ಕೂದಲುಗಳನ್ನ ಅವಳು ಯಾವುದೇ ಸಂಸ್ಕಾರಗಳನ್ನು ಅದಕ್ಕೆ ಮಾಡಿಲ್ಲ, ಆದ್ರಿಂದ ಅದು ಜಟೆಗಟ್ಟಿ ಹೋಗಿತ್ತು. ವೇಣೀಭೂತ ಶಿರೋರುಹ, ಆಮೇಲೆ ಮನಸ್ಸು ಶಾಂತವಾಗಿತ್ತು ಅವಳದು. ಶಾಂತಂ ಇವ ಅನಲಂ, ಒಳ್ಳೆ
ಬೆಂಕಿಯಂತೆ, ಬೆಂಕಿಯ ಜ್ವಾಲೆ, ಆ ಜ್ವಾಲೆಯಂತೆ ತನ್ನ ಪತಿಯ ಪಕ್ಕದಲ್ಲೇ ಇದ್ದು ಆ ಪತಿಯನ್ನ ಉಪಚಾರ ಮಾಡ್ತಾ ಇದ್ಲು. ಶುದ್ಧ ಮನಸ್ಕಳಾಗಿ ಹೊಗೆ ಇಲ್ಲದೆ ಇರತಕ್ಕಂತಹ ಬೆಂಕಿಯನ್ನ ಜ್ವಾಲೆ ಹೇಗೆ ಜೊತೆಯಲ್ಲೇ ಇದ್ದು ಉಪಚರಿಸುತ್ತೋ ಹಾಗೆ ಅಂತ. ಶಾಂತಮಿವ ಅನಲಂ ಯಥಾ ತಥಾ ಪತಿಂ ಬಭೌ ಅಂತ ಬೆಂಕಿ ಎಲ್ಲಿರುತ್ತೋ ಅದರ ಜೊತೆಯಲ್ಲೇ ಜ್ವಾಲೆಯೂ ಕೂಡ ಇರುತ್ತೆ. ಆ ಬೆಂಕಿಗೆ ಹೊಗೆ ಇಲ್ಲದೆ ಇರತಕ್ಕಂತಹ ಬೆಂಕಿ, ಒಳ್ಳೆ ಶುದ್ಧವಾದ ಬೆಂಕಿ ಉರಿತಾ ಇರ್ತದೆ, ಅದರ ಜ್ವಾಲೆ ಹೇಗೆ ಆ ಬೆಂಕಿಯ ಪಕ್ಕದಲ್ಲೇ ಇರ್ತದೋ ಹಾಗೆ ಬೆಂಕಿಯನ್ನ ಜ್ವಾಲೆಯಂತೆ ಇವಳು ಪತಿಯನ್ನ ಪಕ್ಕದಲ್ಲೇ ಇಟ್ಟುಕೊಂಡು ಉಪಚಾರ ಮಾಡ್ತಾ ಆ ಜ್ವಾಲೆಯಂತೆ ಶೋಭಿಸಿದ್ಲು. ಬೆಂಕಿಯ ಜ್ವಾಲೆ ಹೇಗೆ ಶೋಭಿಸ್ತಾ ಇರ್ತದೋ ಹಾಗೆ ಶೋಭಿಸ್ತಾ ಇದ್ದಾಳೆ. ಬೆಂಕಿಯಂತೆ ಆ ವೈದರ್ಭಿ ತನ್ನ ಪತಿಯನ್ನ ಸೇವೆ ಮಾಡ್ತಾ ಶುದ್ಧವಾದ ಮನಸ್ಸಿನಿಂದ ಶೋಭಿಸ್ತಾ ಇದ್ದಾಳೆ. ಚೀರವಾಸ ವ್ರತಕ್ಷಾಮ ವೇಣೀಭೂತ ಶಿರೋರುಹ ಬಭಾವುಪಪತಿಂ ಶಾಂತ ಶಿಖಾ ಶಾಂತಮಿವಾನಲಂ. ಅಜಾನತಿ ಪ್ರಿಯತಮಂ ಯದೋಪರತಮಂಗನಾ ಸುಸ್ಥಿರಾಸನಮಾಸಾದ್ಯ ಯಥಾ ಪೂರ್ವಮುಪಾಚರತ್. ಆ ಮಲಯಧ್ವಜ ರಾಜ ಅವನು ನಿಶ್ಚಲವಾಗಿ ಕಂಬದಂತೆ ನಿಂತು ಅವನು ತಪಸ್ಸು ಮಾಡ್ತಾ ಇದ್ನಲ್ಲ, ಈಗ ಅವನು ಆ ದೇಹವನ್ನ ತ್ಯಾಗ ಮಾಡಿ ಹೋಗಿಬಿಟ್ಟಿದ್ದಾನೆ. ಆದರೆ ಇವಳಿಗೆ ಗೊತ್ತೇ ಆಗಿಲ್ಲ. ಯಾಕೆಂದ್ರೆ ಅವನು ಸ್ಥಿರಾಸನದಲ್ಲಿ ಚಲನೆ ಇಲ್ಲದೆ ತಪಸ್ಸು ಮಾಡ್ತಾ ಇದ್ದ. ಈಗಲೂ ಹಾಗೆ ಸ್ಥಿರಾಸನದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತಲೇ ತಿಳ್ಕೊಂಡು ಹಿಂದೆ ಯಾವ ರೀತಿ ಅವನನ್ನ ಸೇವೆ ಮಾಡ್ತಾ ಇದ್ಲೋ ಹಾಗೆ ಸೇವೆಯನ್ನ ಮುಂದುವರಿಸ್ತಾ ಇದ್ದಾಳೆ ಈ ವೈದರ್ಭಿ. ಆ ಪ್ರಿಯತಮನಾದ ಪತಿ ಮೃತನಾಗಿದ್ದಾನೆ ಅನ್ನೋದು ಗೊತ್ತೇ ಆಗಿಲ್ಲ ಅವಳಿಗೆ. ಆ ರೀತಿ ಅವನು ದೇಹ ತ್ಯಾಗ ಮಾಡಿ ಹೋಗಿಬಿಟ್ಟಿದ್ದಾನೆ. ಆದರೆ ಇವಳಿಗೆ ಅದು ಗೊತ್ತೇ ಆಗಿಲ್ಲ. ಸ್ಥಿರಾಸನದಲ್ಲೇ ಕೂತು ಇನ್ನೂ ತಪಸ್ಸನ್ನ ಮುಂದುವರಿಸ್ತಾ ಇದ್ದಾನೆ ನನ್ನ ಪತಿ ಅಂತ ತಿಳ್ಕೊಂಡು ಹಿಂದೆ ಯಾವ ರೀತಿ ಅವನನ್ನ ಉಪಾಸನೆ ಮಾಡ್ತಾ ಇದ್ಲೋ ಹಾಗೆ ಉಪಾಸನೆಯನ್ನ ಮಾಡಿಸ್ತಾನೆ ಇದ್ದಾಳೆ, ಮುಂದುವರಿಸ್ತಾನೆ ಇದ್ದಾಳೆ. ಅಜಾನತಿ ಪ್ರಿಯತಮಂ ಯದೋಪರತಮಂಗನಾ ಸುಸ್ಥಿರಾಸನಮಾಸಾದ್ಯ ಯಥಾ ಪೂರ್ವಂ ಉಪಾಚರತ್. ಯದಾ ನೋಪಲಭೇತಾಂಘ್ರಾ ಊಷ್ಮಾಣಂ ಪತ್ಯುರರ್ಚತಿ ಆಸೀತ್ ಸಂವಿಘ್ನ ಹೃದಯ ಯೂಥ ಭ್ರಷ್ಟಾ ಮೃಗಿ ಯಥಾ. ಹೀಗೆ ಮೊದಲಿನಂತನೇ ಉಪಾಸನೆ ಮಾಡ್ತಾ ಇದ್ದಾಳೆ, ಉಪಚಾರವನ್ನು ಕೂಡ ಮಾಡ್ತಾ ಇದ್ದಾಳೆ. ಹಾಗೆ ಉಪಚಾರ ಮಾಡ್ತಾ ಮಾಡ್ತಾ ಇರುವಾಗ ಆ ಮಲಯಧ್ವಜ ರಾಜನ ಪಾದದಲ್ಲಿ ಶಾಖ ಕಾಣಿಸ್ತಾ ಇಲ್ಲ ಅವಳಿಗೆ. ಬಿಸಿ, ಪಾದದಲ್ಲಿ ಬಿಸಿ ಇದ್ರೆ ಜೀವ ಇದೆ ಅಂತ ಗೊತ್ತಾಗ್ತದೆ. ಯಾವಾಗ ಆ ಪಾದದಲ್ಲಿ ಶಾಖ ಅನ್ನೋದು ಕಾಣಿಸದೆ ಹೋಯ್ತೋ ಆವಾಗ ಅವಳ ಮನಸ್ಸಿನಲ್ಲಿ ಉದ್ವೇಗ ಉಂಟಾಯ್ತು. ಯದಾ ನೋಪಲಭೇತ ಅಂಘ್ರಾ ಊಷ್ಮಾಣಂ, ಅಂಘ್ರವು ಊಷ್ಮಾಣಂ ಯಥಾ ನೋಪಲಭೇತ, ಅಂಘ್ರಿಯಲ್ಲಿ ಪಾದಗಳಲ್ಲಿ ಊಷ್ಮ
ಊಷ್ಮಾಣ ಅಂದ್ರೆ ಬಿಸಿ. ಪಾದದಲ್ಲಿ ಆ ಬಿಸಿ ಶಾಖ ಯಾವಾಗ ಕಾಣಿಸ್ಲಿಲ್ವೋ ಆವಾಗ ಅವಳ ಮನಸ್ಸು ಸಂವಿಘ್ನ ಹೃದಯ, ಅವಳ ಮನಸ್ಸು ಒಡಿತು, ಉದ್ವಿಗ್ನ ಆಯ್ತು. ಗೊತ್ತಾಯ್ತು ಅವಳಿಗೆ, ಗಾಬರಿ ಆಯ್ತು. ಒಂದು ಹೆಣ್ಣು ಹುಲಿ, ಒಂದು ಹೆಣ್ಣು ಮೃಗಿ, ಯೂಥಭ್ರಷ್ಟ ಯಥ, ತನ್ನ ಹಿಂಡನ್ನ ಅಗಲಿ ಎಲ್ಲೋ ಒಂದು ಕಡೆಗೆ ತಾನು ಏಕಾಂತವಾಗಿ ಹೋಗಿಬಿಟ್ರೆ ಒಂದು ಹೆಣ್ಣು ಮೃಗ ಅದಕ್ಕೆ ಹೇಗೆ ಗಾಬರಿ ಆಗತ್ತೋ ಹಾಗೆ. ಎಲ್ಲ ಗುಂಪಿನ ಜೊತೆಯಲ್ಲಿ ಮೇಯ್ತಾ ಇರ್ತಾವೆ ಮೃಗಗಳೆಲ್ಲ, ಆವಾಗ ಯಾವುದೇ ರೀತಿಯಾದ ಭಯ ಇರೋದಿಲ್ಲ. ಆ ಒಂದು ಹೆಣ್ಣು ಮೃಗಿ ಆ ತನ್ನ ಯೂಥದಿಂದ, ಸಮೂಹದಿಂದ ತಪ್ಪಿಸಿಕೊಂಡು ಎಲ್ಲೋ ಒಂದ್ ಕಡೆ ತಾನು ಒಂದೇ ಮೃಗಿ ನಿಂತು ಬಿಟ್ರೆ ಆ ಒಂದು ಸಮೂಹ ಎಲ್ಲಿದೆ ಅಂತ ಗೊತ್ತಾಗದೆ, ತನ್ನವರೆಲ್ಲ ಎಲ್ಲಿದ್ದಾರೆ ಅಂತ ಕಾಣಿಸದೆ ಒಂದು ಮೃಗಿ ತಾನು ಮಾತ್ರ ಆ ಹಿಂಡಿನಿಂದ ತಪ್ಪಿಸಿಕೊಂಡು ನಿಂತಾಗ ಹೇಗೆ ಗಾಬರಿ ಆಗ್ತದೋ ಅದರಂತೆ ಇವಳು ತನ್ನ ಪತಿ ಪಾದದಲ್ಲಿ ಯಾವಾಗ ಶಾಖ ಅಂತ ಅನ್ನೋದು ಕಾಣಿಸದೆ ಹೋಯ್ತೋ ಆವಾಗ ಆ ರೀತಿ ಗಾಬರಿಯನ್ನ ಪಡೆದ್ಲು. ಆ ರೀತಿ ಅವಳಿಗೆ ಭಯ ಆಯ್ತು, ಮನಸ್ಸು ಉದ್ವಿಗ್ನ ಆಯ್ತು, ಭಯ ಆಯ್ತು. ಯೂತಭ್ರಷ್ಟ ಮೃಗಿ ಯಥಾ ಸಂವಿಘ್ನ ಹೃದಯ. ಯದಾ ನೋಪಲಭೇತಾಂಘ್ರ ಊಷ್ಮಾಣಂ ಪತ್ಯುರರ್ಚತಿ ಆಸೀತ್ ಸಂವಿಘ್ನ ಹೃದಯ ಯೂಥಭ್ರಷ್ಟ ಮೃಗಿ ಯಥಾ ಆತ್ಮಾನಂ ಶೋಚತಿ ದೀನಂ ಅಬಂಧುರ್ವಿಕ್ಲವಾಶ್ರುಭಿಃ ಸ್ತನಾವಾಸಿಚ್ಯ ವಿಪಿನೆ ಸುಸ್ವರಂ ಪ್ರರುರೋಧ ಸಾ. ಯಾವಾಗ ತನ್ನ ಪತಿ ಈ ದೇಹವನ್ನ ತ್ಯಾಗ ಮಾಡಿ ಹೋದ ಅಂತ ಗೊತ್ತಾಯ್ತೋ ಆವಾಗ ಅವಳು ತನಗೆ ಇನ್ಯಾರೂ ಬಂಧುಗಳಿಲ್ಲ ಅಂತ ಕಳವಳಗೊಂಡ್ಲು. ಕರುಣಾಜನಕವಾಗಿ ದುಃಖ ಪಡ್ತಾ ಕಣ್ಣೀರನ್ನ ಇಡ್ತಾ ಇದ್ದಾಳೆ. ತನ್ನ ಕಣ್ಣೀರಿನಿಂದ ಸ್ತನಗಳನ್ನೆಲ್ಲ ತೋಯಿಸ್ತಾ ಆ ಕಾಡಿನಲ್ಲಿ ಗಟ್ಟಿಯಾಗಿ ಅಳ್ತಾ ಇದ್ದಾಳೆ. ಸುಸ್ವರಂ ಪ್ರರುರೋಧಸ, ಗಟ್ಟಿಯಾಗಿ ಅಳ್ತಾ ಇದ್ದಾಳೆ, ರೋದನ ಮಾಡ್ತಾ ಇದ್ದಾಳೆ. ಅಶ್ರುಭಿಹಿ ಸ್ತನೋ ಆಸಿತ್ಯ, ಕಣ್ಣೀರನ್ನ ಇಡ್ತಾ ಇದ್ದಾಳೆ. ಆ ಕಣ್ಣೀರಿನಿಂದ ಸ್ತನಗಳೆಲ್ಲ ತೊಯ್ದು ಹೋಗಿದೆ. ಆ ರೀತಿ ಆ ಕಾಡಿನಲ್ಲಿ ಗಟ್ಟಿಯಾಗಿ ರೋದನ ಮಾಡ್ತಾ ಇದ್ದಾಳೆ. ದೀನ ಬಂಧು, ನನಗಿನ್ಯಾರು ಬಂಧುಗಳಿಲ್ಲ ಅಂತ ವಿಕ್ಲವ, ಕಳವಳಗೊಂಡಿದ್ದಾಳೆ. ಆತ್ಮಾನಂ ಶೋಚತಿ ದೀನಂ ಅಬಂಧುರ್ವಿಕ್ಲವಾಶ್ರುಭಿಃ ಸ್ತನಾವಾಸಿಚ್ಯ ವಿಪಿನೆ ಸುಸ್ವರಂ ಪ್ರರುರೋಧಸಾ. ಉತ್ತಿಷ್ಠೋತ್ತಿಷ್ಠ ರಾಜರ್ಷೆ ಇಮಾಂ ಉದಧಿ ಮೇಖಲಾಂ ದಸ್ಯುಭ್ಯ ಕ್ಷತ್ರ ಬಂಧುಭ್ಯೋ ಬಿಭ್ಯತೀಂ ಪಾತುಮರ್ಹಸಿ. ತನ್ನ ಪತಿಯಾದ ರಾಜನನ್ನ ಕುರಿತು ಹೇಳ್ತಾ ಇದ್ದಾಳೆ. ಎಳೆ ರಾಜರ್ಷೇ, ಎದ್ದೇಳು ಎದ್ದೇಳು, ಉತ್ತಿಷ್ಠ ಉತ್ತಿಷ್ಠ ಅಂತ ಹೇಳ್ತಾ ಇದ್ದಾಳೆ. ನೀನೇ ನನ್ನನ್ನು ಕಾಪಾಡಬೇಕು. ಇಡೀ ಈ ಭೂಮಿಯನ್ನ ನೀನು ಕಾಪಾಡಬೇಕು, ನೀನು ರಾಜರ್ಷಿ, ನೀನು ಏಳು. ಈ ಭೂಮಿ ಉದದಿ ಮೇಖಲಾಂ, ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಂತಹ ಈ ಭೂಮಿ, ಸುತ್ತಲೂ ಸಮುದ್ರ, ಆ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಂತಹ ಈ ಭೂಮಿ ದುಷ್ಟರಾದಂತಹ ದರೋಡೆಕೋರರು, ಕ್ಷತ್ರಿಯರು ಅವರೆಲ್ಲ ಆಕ್ರಮಣ ಮಾಡ್ತಾ ಈ ಭೂಮಿಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಆ ಭೂಮಿಗೆ ಭಯ ಆಗಿದೆ. ಆ ಭೂಮಿ
ಭೀತಳಾಗಿ ಬಿಟ್ಟಿದ್ದಾಳೆ. ಆ ಭೂಮಿಯನ್ನು ನೀನು ಕಾಪಾಡಬೇಕು, ಎದ್ದೇಳು ಅಂತ ಇದ್ದಾಳೆ. ರಾಜರ್ಷಿಯಾದ ಆ ಮಲಯಧ್ವಜ ರಾಜನನ್ನ ಕುರಿತು, ನೀನು ಏಳು, ಈ ಭೂಮಿಯನ್ನ ಕಾಪಾಡಬೇಕು, ನೀನು ರಾಜರ್ಷಿ, ನೀನು ಈ ಭೂಮಿ ಉದದಿ ಮೇಖಲಾ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಂಥದ್ದು. ಅಂತಹ ಈ ಭೂಮಿ ದಸ್ಯುಭ್ಯ ಕ್ಷತ್ರಬಂಧುಭ್ಯ, ದಸ್ಯುಭ್ಯ ಅಂದ್ರೆ ದರೋಡೆಕೋರರು, ಕ್ಷತ್ರಬಂಧುಭ್ಯ ಅಂದ್ರೆ ದುಷ್ಟರಾದ ಕ್ಷತ್ರಿಯರು. ಕ್ಷತ್ರಬಂಧು ಅಂತ ಕರೀತಾರೆ. ದುಷ್ಟರಾದ ಕ್ಷತ್ರಿಯರನ್ನ ಕ್ಷತ್ರಬಂಧುಗಳು ಅಂತಾರೆ. ದುಷ್ಟರಾದ ಬ್ರಾಹ್ಮಣರನ್ನ ಬ್ರಹ್ಮ ಬಂಧು ಅಂತ ಕರೀತಾರೆ. ಹಾಗೆ ದುಷ್ಟ ಕ್ಷತ್ರಿಯರಿಂದ ಕ್ಷತ್ರಬಂಧುಭ್ಯ ಬಿಭ್ಯತೀಂ, ಭಯ ಪಡ್ತಾ ಇದ್ದಾಳೆ ಈ ಭೂಮಿ, ನೀನೇ ಕಾಪಾಡಬೇಕು, ಪಾತುಮರ್ಹಸಿ, ಎದ್ದೇಳು ಅಂತ ಈ ರೀತಿ ಗಂಡನನ್ನ ನೋಡಿ, ಆ ದೇಹವನ್ನ ನೋಡಿ ದುಃಖ ಪಡ್ತಾ ಇದ್ದಾಳೆ. ಉತ್ತಿಷ್ಠೋತ್ತಿಷ್ಠ ರಾಜರ್ಷೇ ಇಮಾಂ ಉದದಿ ಮೇಖಲಾಂ ದಸ್ಯುಭ್ಯ ಕ್ಷತ್ರಬಂಧುಭ್ಯೋ ಬಿಭ್ಯತೀಂ ಪಾತುಮರ್ಹಸಿ. ಏವಂ ವಿಲಪತಿ ಬಾಲಾ ವಿಪಿನೇನು ಗತಾಪತಿಂ ಪತಿತಾ ಪಾದಯೋರ್ಭರ್ತೂ ರುದಂತ್ಯಶ್ರೂಣ್ಯವರ್ತಯತ್. ಆ ವೈದರ್ಭಿ ಈ ರೀತಿ ಅಳ್ತಾ ಇದ್ದಾಳೆ. ಕಾಡಿನಲ್ಲಿ ತನ್ನ ಪತಿಯನ್ನ ಹಿಂಬಾಲಿಸಿಕೊಂಡು ಬಂದಿದ್ಲು. ತನ್ನ ಪತಿ ಮಲಯಧ್ವಜ ಕಾಡಿನಲ್ಲಿ ತಪಸ್ಸು ಮಾಡಬೇಕು ಅಂತ ಬಂದಾಗ ಅವನನ್ನೇ ನಂಬಿ ಅವನನ್ನೇ ಹಿಂಬಾಲಿಸಿಕೊಂಡು ಈ ಕಾಡಿಗೆ ಬಂದು ಬಿಟ್ಟಿದ್ದಾಳೆ. ಅಂತಹ ಆ ಬಾಲ ತನ್ನ ಪತಿಯ ಪಾದಗಳಲ್ಲಿ ಬಿದ್ದು ಅಳತಾ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಪಾದಯೋಹೋ ಪತಿತ ಭರ್ತೂ ಪಾದಯೋಹ ಪತಿತ, ತನ್ನ ಗಂಡನ ಪಾದಗಳಲ್ಲಿ ಬಿದ್ದು ರುದಂತ್ಯಶ್ರೂಣಿ ಅವರ್ತಯತ್, ಅಳತಾ ಕಣ್ಣೀರು ಸುರಿಸ್ತಾ ಇದ್ದಾಳೆ ವೈದರ್ಭಿ. ಏವಂ ವಿಲಪತಿ ಬಾಲಾ ವಿಪಿನೇನು ಗತಾಪತಿಂ ಪತಿತಾ ಪಾದಯೋರ್ಭರ್ತೂ ರುದಂತ್ಯಶ್ರೂಣ್ಯವರ್ತಯತ್. ಚಿತಿಂ ಚಾರುಮಯೀಂ ಕೃತ್ವಾ ತಸ್ಯಾಂ ಪತ್ಯುಕ್ಕಳೇಬರಂ ಆದೀಪ್ಯ ಚಾನುಮರಣೆ ವಿಲಪಂತಿ ಮನೋದಧೇ. ಹೀಗೆ ಅಳತಾ ಅಳತಾ ಆ ಕಾಡಿನಲ್ಲೇ ಕಟ್ಟಿಗೆಗಳಿಂದ ಚಿತೆಯನ್ನ ನಿರ್ಮಾಣ ಮಾಡಿದ್ದಾಳೆ. ಚಿತೆಯನ್ನ ಮಾಡಿ ಅದರ ಮೇಲೆ ತನ್ನ ಪತಿಯ ಶವವನ್ನ ಇಟ್ಟು ಆ ಪತಿಯ ಶವಕ್ಕೆ ಚಿತೆಗೆ ಬೆಂಕಿಯನ್ನ ಕೊಟ್ಟು ತಾನೂ ಕೂಡ ಸಹಗಮನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಲಂತೆ. ತನ್ನ ಪತಿಯ ಜೊತೆಯಲ್ಲಿ ಚಿತೆಯಲ್ಲಿ ತಾನೂ ಕೂಡ ಅವನ ಜೊತೆಯಲ್ಲಿ ಸಹಗಮನ ಮಾಡಬೇಕು ಅಂತ ಮನಸ್ಸನ್ನ ಮಾಡಿದ್ದಾಳೆ. ಚಿತಿಂ ಚಾರುಮಯೀಂ ಕೃತ್ವಾ ತಸ್ಯಾಂ ಪತ್ಯುಕ್ಕಳೇಬರಂ ಆದೀಪ್ಯ ಚಾನುಮರಣೆ ವಿಲಪಂತಿ ಮನೋದಧೇ. ತತ್ರ ಪೂರ್ವತರಃ ಕಶ್ಚಿತ್ ಸಖಾ ಬ್ರಾಹ್ಮಣ ಆತ್ಮವಾನ್ ಸಾಂತ್ವಯನ್ ವಲ್ಗುನಾ ಸಾಮ್ನಾ ತಾಮಾಹ ರುದತೀಂ ಪ್ರಭೋ. ನಾರದ ಮಹರ್ಷಿಗಳು ಪುರಂಜನ ಕಥೆಯನ್ನ ಈ ಪ್ರಾಚೀನ ಬರ್ಹಿ ಎಂಬ ರಾಜನಿಗೆ ಹೇಳ್ತಾ ಇದ್ದಾರೆ. ಈಗ ಅವರು ಈ ಪ್ರಾಚೀನ ಬರ್ಹಿಗೆ ಹೇಳ್ತಾ ಇದ್ದಾಳೆ, ರಾಜನೇ, ಯಾವಾಗ ಆ ಪುರಂಜನನ ಮುಂದಿನ ಜನ್ಮ ವೈದರ್ಭಿ, ಅವಳು ಈ ರೀತಿ ಗಂಡನನ್ನ ಕಳೆದುಕೊಂಡು ತಾನೂ ಕೂಡ ಸಹಗಮನ ಮಾಡಬೇಕು ಅಂತ ಆ ಪತಿಯ ಪಾದಗಳಲ್ಲಿ ಬಿದ್ದು ಅಳತಾ ಅಳತಾ ಚಿತೆಯನ್ನು ನಿರ್ಮಾಣ ಮಾಡಿ ಚಿತೆಯಲ್ಲಿ ತನ್ನ ಪತಿಯನ್ನ ಇಟ್ಟು ಬೆಂಕಿ ಕೊಟ್ಟು ತಾನೂ ಸಹಗಮನ ಮಾಡಬೇಕು ಅಂತ ಅಂದುಕೊಂಡ್ಲೋ, ಆವಾಗ
ಆ ಒಬ್ಬ ಅವಿಜ್ಞಾತ ಸಖ ಏನಿದ್ನಲ್ಲ ಅವನು ಬಂದಂತೆ. ಅವನು ಬಂದ ಅಂತ ನಾರದರು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವಾಗಲೂ ತನ್ನಗೆ ಅನುಕೂಲವನ್ನ ಮಾಡ್ತಾ ಸಖನಾಗಿ ಇದ್ದಂತಹ ಆ ಗೆಳೆಯನನ್ನ ಮರ್ತೇ ಬಿಟ್ಟಿದ್ದ ಈ ಪುರಂಜನ ರಾಜ. ಆ ಜನ್ಮದಲ್ಲಿಯೂ ಕೂಡ ಅವಿಜ್ಞಾತ ಸಖ ಜೊತೆಯಲ್ಲೇ ಇದ್ದ. ಕೊನೆಗೆ ಇನ್ನೇನು ತಾನು ಸಹಗಮನವನ್ನು ಮಾಡಬೇಕು ಅಂತ ಅಳ್ತಾ ಚಿಂತೆ ಮಾಡ್ತಾ ಇರುವಾಗ ಆ ಹಳೆಯ ಸ್ನೇಹಿತನಾದಂತಹ ಬ್ರಾಹ್ಮಣ, ಜಿತಮನಸ್ಕನಾದಂತಹ ಆ ಬ್ರಾಹ್ಮಣ ಅಳ್ತಾ ಇರತಕ್ಕಂತಹ ಈ ವೈದರ್ಭಿಯನ್ನ ಸಮಾಧಾನ ಮಾಡ್ತಾ ಹೇಳಿದ್ನಂತೆ. ಸಾಂತ್ವಯನ್ ವಲ್ಗುನಾ ಸಾಮ್ನಾ, ಒಳ್ಳೆ ಮಧುರವಾದ ಮಾತಿನಿಂದ, ಪ್ರಿಯವಾದ ಮಾತಿನಿಂದ ಸಮಾಧಾನ ಮಾಡ್ತಾ ಇದ್ದಾನೆ ಅವಳಿಗೆ. ಸಮಾಧಾನ ಮಾಡ್ತಾ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳಿದ. ತತ್ರ ಪೂರ್ವತರ ಕಶ್ಚಿತ್ ಸಖಾ ಬ್ರಾಹ್ಮಣ ಆತ್ಮವಾನ್ ಸಾಂತ್ವಯನ್ ವಲ್ಗುನಾ ಸಾಮ್ನಾ ತಾಮಾಹ ರುದತೀಂ ಪ್ರಭೋ ಕಾಂ ತ್ವಂ ಕಸ್ಯಾಸಿ ಕೋ ವಾಯಂ ಶಯಾನೋ ಯಸ್ಯ ಶೋಚಸಿ ಜಾನಾಸಿ ಕಿಂ ಸಖಾಯಂ ಮಾಂ ಏನಾಗ್ರೇ ವಿಚಚರ್ಥಃ. ಆ ಬ್ರಾಹ್ಮಣ ಬಂದು ಹೇಳ್ತಾ ಇದ್ದಾನೆ, ವೈದರ್ಭಿ, ಯಾರು ನೀನು? ನೀನು ಯಾರ ಮಗಳು? ನೀ ಏನು ದುಃಖ ಪಡ್ತಾ ಇದ್ದೀಯಲ್ಲ? ಈ ಮಲ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು? ಇದೆಲ್ಲ ನಿನಗೇನಾದ್ರೂ ಗೊತ್ತೇನು ಅಂತ ಕೇಳ್ತಾನೆ. ನೀನು ಯಾರು? ಈ ಮಲ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು? ನೀನು ಯಾರ ಮಗಳು? ಇದೆಲ್ಲ ನಿನಗೇನಾದ್ರೂ ಗೊತ್ತಾ? ಹಿಂದಿನ ಜನ್ಮದಲ್ಲಿ ನೀನು ನನ್ನ ಜೊತೆಯಲ್ಲಿ ಓಡಾಡ್ತಾ ಇದ್ದಿ, ನಿನ್ನ ಗೆಳೆಯ ನಾನು. ನನ್ನ ಬಗ್ಗೆ ಏನಾದ್ರೂ ಗೊತ್ತಾ ನಿನಗೆ ಅಂತ ಕೇಳ್ತಾನೆ ಆ ಬ್ರಾಹ್ಮಣ. ಜಾನಾಸಿ ಕಿಂ ಸಖ ಅಯಂ, ಈ ಗೆಳೆಯ ಏನಾದ್ರೂ ಗೊತ್ತಾ ನಿನಗೆ? ಏನಾಗ್ರೇ ವಿಚಚರ್ತಃ, ಹಿಂದಿನ ಜನ್ಮದಲ್ಲಿ ನಿನ್ನ ಜೊತೆಯಲ್ಲೇ ನಾನು ಓಡಾಡ್ತಾ ಇದ್ದೆ. ಅಂತಹ ನನ್ನನ್ನ ಏನಾದರೂ ಕಂಡು ಹಿಡಿತೀಯಾ? ನಾ ಯಾರು ಅಂತ ಗೊತ್ತಾ ನಿನಗೆ? ನೀನ್ಯಾರು ಅಂತ ಗೊತ್ತಾ? ನೀನು ಯಾರ ಮಗಳು ಅಂತನಾದ್ರೂ ಗೊತ್ತಾ? ಈ ಮಲ್ಕೊಂಡಿದ್ದಾನಲ್ಲ ಅವನಿಗೋಸ್ಕರ ನೀನು ದುಃಖ ಪಡ್ತಾ ಇದ್ದೀಯಲ್ಲ, ಅವನಾದ್ರೂ ಯಾರು ಅಂತ ಗೊತ್ತಾ ನಿನಗೆ ಅಂತ ಈ ರೀತಿ ಆ ಬ್ರಾಹ್ಮಣ ಕೇಳ್ತಾ ಇದ್ದಾನೆ. ಕಾತ್ವಂ ಕಸ್ಯಾಸಿ ಕೋ ವಾಯಂ ಶಯಾನೋ ಯಸ್ಯ ಶೋಚಸಿ ಜಾನಾಸಿ ಕಿಂ ಸಖಾಯಂ ಮಾಂ ಏನಾಗ್ರೇ ವಿಚಚರ್ಥಃ. ಅಪಿ ಸ್ಮರಸಿ ಚಾತ್ಮಾನಂ ಅವಿಜ್ಞಾತ ಸಖಂ ಸಖೇ ಹಿತ್ವಾ ಮಾಂ ಪದಮನ್ವಿಚ್ಛನ್ ಭೌಮ ಭೋಗರತೋ ಗತಃ. ಎಲೆ ಸ್ನೇಹಿತನೇ, ನನ್ನ ನೆನಪಿಲ್ವಾ ನಿನಗೆ? ನಾವಿಬ್ರು ಸ್ನೇಹಿತರು. ಅವಿಜ್ಞಾತ ಅಂತ ನನ್ನ ಹೆಸರು. ಈ ಹಿಂದೆ ನಿನಗೆ ನಾನು ಗೆಳೆಯನಾಗಿದ್ದೆ. ಆ ಗೆಳೆಯ ನಾನೇ. ಅವಿಜ್ಞಾತ ಅನ್ನೋ ಹೆಸರಿನ ಗೆಳೆಯ ಏನಿದ್ನಲ್ಲ ನಿನಗೆ ಹಿಂದಿನ ಜನ್ಮದಲ್ಲಿ, ಆ ಗೆಳೆಯ ನಾನೇ. ನೀನು ನನ್ನನ್ನು ಬಿಟ್ಟು ಒಬ್ಬನೇ ಭೂಮಿಯಲ್ಲಿ ಸುಖ ಭೋಗಗಳನ್ನು ಅನುಭವಿಸ್ತಾ, ನಿನಗೇನೇನು ಸ್ಥಾನಗಳು ಬೇಕೋ ಆ ಸ್ಥಾನಗಳನ್ನು ಹುಡುಕ್ತಾ ಹುಡುಕ್ತಾ ಹೋದಿ. ನನ್ನನ್ನು ಮರ್ತೇ ಬಿಟ್ಟಿದ್ದಿ ನೀನು. ನೆನಪಿದೆಯಾ ನನ್ನ ಬಗ್ಗೆ? ಆ ಅವಿಜ್ಞಾತ ಅನ್ನೋ ಗೆಳೆಯ ನಾನು. ನನ್ನನ್ನು ಮರ್ತೇ ಬಿಟ್ಟಿದ್ದಿ ನೀನು. ನನ್ನನ್ನು ಬಿಟ್ಟು ಒಬ್ಬನೇ ಎಲ್ಲ ಕಡೆಯಲ್ಲಿ ಭೋಗಗಳನ್ನು ಅನುಭವಿಸ್ತಾ ಹೋದಿ ನೀನು. ಎಲ್ಲೆಲ್ಲಿ ಸುಖ ಭೋಗಗಳು ಸಿಗತ್ತೆ ಅಂತ ಹುಡುಕ್ತಾ ಹುಡುಕ್ತಾ ಎಲ್ಲಾ ಸುಖ ಭೋಗಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಅದರಲ್ಲೇ ಆಸಕ್ತನಾಗಿ ಸ್ಥಾನಗಳನ್ನು ಹುಡುಕ್ತಾ ಪದಮನ್ವಿಚ್ಛನ್,
ಒಳ್ಳೊಳ್ಳೆ ಜಾಗ ಎಲ್ಲಿ ಸಿಗತ್ತೆ ಅನ್ನೋದನ್ನ ಹುಡುಕ್ತಾ ಹುಡುಕ್ತಾ ಹೋಗಿ ಬಿಟ್ಟಿದ್ದಿ, ನನ್ನನ್ನು ಮರ್ತೇ ಬಿಟ್ಟಿದ್ದಿ, ನೆನಪಿದೆಯಾ ಅಂತ ಕೇಳ್ತಾ ಇದ್ದಾನೆ. ಅಪಿಸ್ಮರಸಿ ಚಾತ್ಮಾನಂ ಅವಿಜ್ಞಾತ ಸಖಂ ಸಖೇ ಹಿತ್ವಾ ಮಾಂ ಪದಮನ್ವಿಚ್ಛನ್ ಭೌಮ ಭೋಗರತೋ ಗತಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. 53 ಆಯ್ತು ಅಲ್ಲಿಗೆ. ನಾಳೆ ಕ್ಲಾಸ್ ತಗೊಳ್ಳಿ, ಹಬ್ಬ ಇದಲ್ಲ, ವರಮಹಾಲಕ್ಷ್ಮಿ ಹಬ್ಬ ಇದೆ ನಾಳೆಯಾ? ಏನ್ ಮಾಡೋಣ? ಬೇಕಂದ್ರೆ ಮಾಡಬಹುದು, ಇಲ್ಲ ಕಷ್ಟ ಆಗತ್ತೆ ಅಂತಂದ್ರೆ ಬಿಟ್ಬಿಡೋಣ ಬೇಕಾರೆ. ಕಷ್ಟ ಯಾಕೆ? ಕಂಟಿನ್ಯೂಸ್ ಇರ್ಲಿ ಅಂತ ಇರ್ಲಿಯಾ? ಇರ್ಲಿ. ಸರಿ ಸರಿ, ಸ್ವಲ್ಪ ಮಾಡೋಣ ಹಾಗಾದ್ರೆ, ಬಿಡೋದು ಬೇಡ. ಗುರುಗಳೇ, ಹಾ ನಿನ್ನ 40ನೇ ಶ್ಲೋಕದಲ್ಲಿ ಪದರತ್ನಾವಳಿಲಿ ಹಾ ನಾನು ಬ್ರಹ್ಮ ವ್ಯತಿರಿಕ್ತಸ್ಯ ವಸ್ತುನೋ ಅಭಾವಾತ್ ಏಕಮೇವ ಅದ್ವಿತೀಯಮತಿ ಶ್ರುತೇರ್ ಏತದೇವ ನಾಣ್ಯತ್ ಪದೇತಿ ಪ್ರತೀತ ಏವಾರ್ಥಃ ಕಿಂ ನ ಸ್ಯಾತ್ ಇತಿ ತತ್ರಾಹ ಹಂಗಂತ ಹೇಳ್ಬಿಟ್ಟು ಹೇಳಿದ. ಅದು ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಅದ್ವೈತ ಮತದಲ್ಲಿ ಬ್ರಹ್ಮನಿಗಿಂತ ವ್ಯತಿರಿಕ್ತವಾದ ಒಂದು ವಸ್ತು ಇಲ್ಲವೇ ಇಲ್ಲ. ಹಾ ಅದಕ್ಕೆ ಒಂದು ಆಕ್ಷೇಪ ಅವರು ಮಾಡ್ತಾ ಇದ್ದಾರೆ. ನಾನು ಬ್ರಹ್ಮ ವ್ಯತಿರಿಕ್ತಸ್ಯ ವಸ್ತುನಃ ಅಭಾವಾತ್, ಹಾ ಬ್ರಹ್ಮ ವ್ಯತಿರಿಕ್ತವಾದ ಒಂದು ವಸ್ತುವೇ ಇಲ್ಲ, ಆದ್ರಿಂದ ಹಾ ಏಕಮೇವಾದ್ವಿತೀಯಮಿತಿ ಶ್ರುತೇಃ ಏತದೇವ ನ ಅನ್ಯದ್ವೇದ ಇತಿ ಪ್ರತೀತ ಏವ ಅರ್ಥಃ ಕಿಂ ನ ಸ್ಯಾತ್. ಹ್ಮ್ ವೇದಕ್ಕೆ ಇದೇ ಅರ್ಥ, ಏಕಮೇವಾದ್ವಿತೀಯಂ ಅನ್ನೋ ಶ್ರುತಿ ಇದೆ. ಹ್ಮ್ ಒಬ್ಬನೇ ಬ್ರಹ್ಮ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಏಕಮೇವಾದ್ವಿತೀಯಂ ಅಂತ ವೇದ ಹೇಳ್ತಾ ಇದೆ. ಹ್ಮ್ ಹಾಗಾಗಿ ಅದರಂತೆ ಹ್ಮ್ ಏತದೇವ ನಾಣ್ಯತ್ ವೇದ, ಹ್ಮ್ ಈ ಪ್ರತೀತವಾದ ಅರ್ಥ ಏನಿದೆ ಈ ಶ್ಲೋಕಕ್ಕೆ ಅದೇ ಅರ್ಥ ಇಟ್ಕೊಳ್ಳೋಣ, ಬೇರೆ ಅರ್ಥ ಯಾಕೆ ಹೇಳಬೇಕು ಹಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಸವ್ಯಾಪಕತೆಯಾತ್ಮಾನಂ ಅಂತ ಹೊರಟಿದೆ ಈ ಶ್ಲೋಕ. ಆಚಾರ್ಯ ನಾರಾಯಣನ್, ಈ ಜೀವನ್ ಮುಕ್ತಿ ಎಂಬ ಶಬ್ದ ಒಂದು ಅಪರೋಕ್ಷ ಜ್ಞಾನ ಏನತ್ತ? ಜೀವನ್ ಮುಕ್ತಿ ಅಂದ್ರೆ ಎಲ್ಲ ಸಾಧನೆ ಮುಗಿದ ಮೇಲೆ ಅವ್ರಿಗೆ ಮೋಕ್ಷ ಅಂತ ಅನ್ನೋದು ನಿಶ್ಚಿತ. ಮೋಕ್ಷ ಆದಂಗೆ ಲೆಕ್ಕ, ಅವ್ರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಅಪರೋಕ್ಷ ಜ್ಞಾನ ಆಗಿ ಅವರು ಮುಕ್ತರಾಗಿ ಬಿಟ್ಟಂಗೆನೆ ಲೆಕ್ಕ. ಆದ್ರೆ ಮೋಕ್ಷ ಆಗ್ಲಿಕ್ಕೆ ಒಂದು ನಿಯಮ ಇದೆ. ಬ್ರಹ್ಮದೇವರ ಜೊತೆಯಲ್ಲೇ ಮೋಕ್ಷಕ್ಕೆ ಹೋಗೋದು ಅನ್ನೋ ಒಂದು ನಿಯಮ ಇದೆ. ಪ್ರತಿಯೊಬ್ಬರು ಕೂಡ ಈಗಿನ ಬ್ರಹ್ಮ ಪದವಿಯಲ್ಲಿರುವ ಬ್ರಹ್ಮದೇವರ ಜೊತೆಯಲ್ಲೇ ಈಗಿನ ಕಲ್ಪದಲ್ಲಿರುವ ಜೀವಿಗಳೆಲ್ಲರೂ ಮೋಕ್ಷಕ್ಕೆ ಹೋಗೋದು. ಹಾಗಾಗಿ ಮೋಕ್ಷ ಅಂದ್ರೆ ವಿರಜಾ ನದಿ ಸ್ನಾನ ಒಂದೇ ಬಾಕಿ, ಉಳಿದದ್ದೆಲ್ಲ ಆಗ್ಬಿಟ್ಟಿರುತ್ತೆ. ಮೋಕ್ಷದಲ್ಲಿ ಏನೇನು ಅವರಿಗೆ ಸೌಲಭ್ಯಗಳು ಸಿಗಬೇಕು ಆ ಎಲ್ಲಾ ಸೌಲಭ್ಯಗಳು ಕೂಡ ಈಗಲೇ ಸಿಕ್ಕಂತೆನೆ ಅವರಿಗೆ. ಬೇರೆ ಸಂಸಾರದ ಯಾವುದೇ ರೀತಿ ಬಂಧನ ಇರೋದಿಲ್ಲ. ಮೋಕ್ಷ ಮಾತ್ರ ಆಗಿರೋದಿಲ್ಲ. ಯಾಕೆ? ಮೋಕ್ಷ ಹೋಗ್ಬೇಕಾದ್ರೆ ಬ್ರಹ್ಮದೇವರ ಜೊತೆಯಲ್ಲಿ ಹೋಗ್ಬೇಕು. ಆ ವಿರಜಾ ನದಿ ಸ್ನಾನ ಮಾತ್ರ ಆಗಿರೋದಿಲ್ಲ. ಅಂತಹ ಒಂದು ಅವಸ್ಥೆಯನ್ನ ಜೀವನ್ಮುಕ್ತ ಅವಸ್ಥೆ ಅಂತ ಕರೀತಾರೆ. ಅವರು ಸತ್ಯಲೋಕದಲ್ಲಿ ಬ್ರಹ್ಮದೇವರ ಜೊತೆಯಲ್ಲೇ ವಾಸ ಮಾಡ್ಕೊಂಡಿರ್ತಾರೆ. ಅದು ಒಂದು ರೀತಿ ಮೋಕ್ಷ ಇದ್ದಂಗೆನೆ ಇರ್ತದೆ. ಅಪರೋಕ್ಷ ಜ್ಞಾನ ಎಂಬ ಜೀವನ್ ಮುಕ್ತಿಗೂ ಎರಡು ಡಿಫರೆನ್ಸ್. ಅಪರೋಕ್ಷ ಜ್ಞಾನ, ಹೌದು, ಅಪರೋಕ್ಷ ಜ್ಞಾನ ಆದ್ಮೇಲೆ ಅವ್ರು ಜೀವನ್ ಮುಕ್ತಾರೆ. ಈ ಜೀವನ್ ಮುಕ್ತ ಆಗೋಕಂದ್ರೆ ಈ ತರ ಎಲ್ಲಾರು ಸಾಧನ ಮಾಡುವಕ್ಕ, ಇಲ್ಲ ಒಬ್ಬೊಬ್ಬರಿಗೆ ಒಂಥರ ಸಾರಿ ಹೋಗಿ ಮಳೆಯಲ್ಲಿ ಹೋಗಿ ಇದ್ದು ಪಾಠ ಕೇಳಿ ಆ ತರ ಒಂದು ಸಾಧನ ಮಾಡಿ ಜೀವನ್ ಮುಕ್ತಿ ಆದ ನಾವು ನೋಡಿರಿ. ನಾವು ಆ ತರ ಎಲ್ಲಾ ಜೀವರಿಗೂ ಬಂದು ಆ ತರ ಸಾಧನ ಮಾಡುವಕ್ಕ, ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದ್ ತರ ಜೀವನ? ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ಎಲ್ರು ಹಾಗೆ ಮಾಡಬೇಕು ಅಂತೇನಿಲ್ಲ. ಯಾಕೆಂದ್ರೆ ಆಯಾ ಕಾಲಕ್ಕೆ ತಕ್ಕಂತೆ ನೀವು ಎಲ್ರು ಹಾಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಈಗಲೇ ಕಾಡಿಗೆ ಹೋಗಿ ಸುಮ್ಮನೆ ಕೂತು ಏನಾರ ತಪಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕಾಡಿಗೆ ಹೋಗಿ ಅಲ್ಲೇ ಕೂತು ತಪಸ್ ಮಾಡಬೇಕು ಅಂತೇನಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಾಧನೆಯನ್ನ ಹೇಳಿರ್ತಾರೆ. ಯಥಾಶಕ್ತಿ ಈಗಿನ ಕಾಲಕ್ಕೆ ತಕ್ಕಂತೆ ನಾವು ಮಾಡಬೇಕು. ಯಾಕೆಂದ್ರೆ ಆ ಶಕ್ತಿ ನಮಗಿಲ್ಲ. ಕಾಡಿಗೆ ಹೋಗಿ ಕೂತು ತಪಸ್ಸು ಮಾಡಿ ಧ್ಯಾನ ಮಾಡುವಷ್ಟು ಶಕ್ತಿ ನಮಗಿಲ್ಲ. ಎಷ್ಟು ಒಟ್ಟು ಭಗವಂತನ ಚಿಂತನೆ ಇರಬೇಕು. ಆ ಜ್ಞಾನ
ಸರಿಯಾದ ಯಥಾರ್ಥ ಜ್ಞಾನ ಇರಬೇಕು. ಆ ಜ್ಞಾನಪೂರ್ವಕವಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಧ್ಯಾನ ಮಾಡಬೇಕು. ನಮ್ಮ ಮನೆಯಲ್ಲೇ, ನಮ್ಮ ದೇವರ ಮನೆಯಲ್ಲೇ ನಾವು ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಕೂತು ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಹಾಗೆ ಮಾಡಬಹುದು. ಕಾಡಿಗೆ ಹೋಗಬೇಕು ಅಂತೇನಿಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ಪೇಜಾವರ ಸ್ವಾಮಿಗಳು, ಕಾಡಿಗೆ ಹೋದ್ರೆ ಏನು ಮಾಡಬೇಕು ಅದನ್ನ ಮನೆಯಲ್ಲೇ ಕೂತು ಮಾಡ್ಲಿಕ್ಕಾದ್ರೆ ಮಾಡ್ಬೋದು. ಮನೆಯಲ್ಲಿ ನಾವೇನು ಮಾಡ್ತೇವೋ ಚಿಂತನೆ, ಇದನ್ನೇ ಕಾಡಿಗೆ ಹೋಗಿ ಮಾಡೋದಾದ್ರೆ ಅಲ್ಲಿಗೆ ಯಾಕೆ ಹೋಗಬೇಕು? ಕೆಲವರಿಗೆ ಮನೇಲಿ ಕೂತ್ರೆ ಒಂದ್ ಸ್ವಲ್ಪ ಬುದ್ಧಿಯಲ್ಲಿ ಭಗವಂತ ಬಂದಿರ್ತಾನೆ. ಕಾಡಿಗೆ ಹೋದ್ರೆ ಮನೆ ಚಿಂತನೆ ಜಾಸ್ತಿ ಆಗ್ಬಿಡುತ್ತೆ. ಅಲ್ಲಿ ನಾ ಬಿಟ್ಟು ಬಂದಿದ್ದೇನೆ, ಅಲ್ಲಿ ಹೆಂಗಿದಾರೋ ಏನೋ ಏನೋ ಅಂತ ಆ ಚಿಂತನೆ ಕೂತು ಅಲ್ಲಿ ಮಾಡೋದಾದ್ರೆ ಕಾಡಿಗೆ ಹೋಗು ಉಪಯೋಗ ಇಲ್ಲ. ಹಾಗೆ ಅದೇ ಇನ್ನೊಂದು ಇದು ಪಾಠದಲ್ಲಿ ಬಂದು ಅವ ಬಂದು ತನ್ನ ಸ್ವರೂಪ ಜ್ಞಾನನ ಬಂದು ಅಭಿವೃದ್ಧಿ ಮಾಡಿಕೊಂಡ ಅಮ್ಮ ಒಂದು ಮಾತು ಹೇಳಿದೆ. ಹೌದು ಹೌದು. ಸ್ವರೂಪ ಜ್ಞಾನನ ಅಭಿವೃದ್ಧಿ ಮಾಡಿಕೊಂಡ ಅಂದ್ರೆ ಇದು ಹಿಂದೆನೂ ಒಂದ್ಸಲ ಬಂತು. ನಾವು ಈ ಪೃಥು ಮಹಾರಾಜನ ಚರಿತ್ರೆಯನ್ನ ನೋಡುವಾಗ್ಲೂ ಕೂಡ ಸೇಮ್ ಇದೇ ತರ ಬಂತು. ನಮ್ಮ ಸ್ವರೂಪ ಜ್ಞಾನ ಏನಿದೆ ಆ ಸ್ವರೂಪ ಜ್ಞಾನ ಅಭಿವ್ಯಕ್ತ ಆಗಬೇಕು ನಮಗೆ. ಈ ಹೊರಗಿನ ಜ್ಞಾನ, ಬಾಹ್ಯ ಮಾನಸ ಜ್ಞಾನ ಏನಿದೆ ಇದೆಲ್ಲ ಹೋಗಬೇಕು. ಆವಾಗ್ಲೇನೆ ನಮಗೆ ಮೋಕ್ಷ. ಹಾಗಾಗಿ ಆ ಸ್ವರೂಪ ಜ್ಞಾನ ಅಭಿವ್ಯಕ್ತಿ ಆಗಬೇಕಾಗಿದೆ. ಅದಕ್ಕೆ ಪ್ರಯತ್ನ ನಾವು ಮಾಡಬೇಕು ಅಂತಿಲ್ಲ. ಸ್ವರೂಪ ಜ್ಞಾನ ಅಭಿವ್ಯಕ್ತಿಗೆ ನಾವೇನು ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ನಾವು ಈ ಜ್ಞಾನವನ್ನೇ ಪಡಿಬೇಕು. ಪರೋಕ್ಷ ಜ್ಞಾನ ಏನಿದೆ, ಈ ಪರೋಕ್ಷ ಜ್ಞಾನ, ಶಾಸ್ತ್ರಗಳಿಂದ ಬರುವ ಜ್ಞಾನ, ಗುರುಗಳ ಮೂಲಕವಾಗಿ ಪಡೆಯುವ ಜ್ಞಾನ ಏನಿದೆ, ಇದೇ ನಾವು ಪಡಿಬೇಕಾದದ್ದು. ಇದರಿಂದ ಅದು ತಾನಾಗಿ ಆಮೇಲೆ ಆ ಕಾಲ ಬಂದಾಗ ಬರುತ್ತೆ. ಇದರಿಂದಲೇ ಅದು ಅಭಿವ್ಯಕ್ತ ಆಗತ್ತೆ. ಅಲ್ಲ, ಅದು ಸ್ವರೂಪ ಜ್ಞಾನ ಅಭಿವ್ಯಕ್ತಿ ಆತಂದ್ರೆ ಏನರ್ಥ? ಅಲ್ಲಿ ಸ್ವರೂಪದಲ್ಲಿರುವ ದೇವರೋಡ ಜ್ಞಾನ ಅಭಿವ್ಯಕ್ತಿ. ಹೌದು ಹೌದು. ನಮ್ಮ ಸ್ವರೂಪದಲ್ಲಿರುವ ಬಿಂಬರೂಪಿಯಾದ ಭಗವಂತನ ದರ್ಶನ, ಆ ಭಗವಂತನ ದರ್ಶನ ಆಯ್ತು ಅಂದ್ರೆ ಅವನ ಜ್ಞಾನ ಪೂರ್ಣವಾಗಿ ನಮಗೆ ಅಭಿವ್ಯಕ್ತ ಆಗ್ತದೆ. ಅದೇ ನಮ್ಮ ಸ್ವರೂಪ ಜ್ಞಾನ, ನಮ್ಮ ಸ್ವರೂಪದಲ್ಲಿರುವ ಆ ಬಿಂಬಮೂರ್ತಿಯಾದ ಭಗವಂತನ ಜ್ಞಾನ, ಅದನ್ನ ತಾನು ಅಭಿವ್ಯಕ್ತಿ ಮಾಡ್ತಾನೆ ಭಗವಂತ. ಸರಿ, ನಾಳೆ ಪಾಠ ಉಂಟಾ? ಅದೇ ಸ್ವಲ್ಪ ಮಾಡೋಣ ಅಂತ, ಬಿಡೋದು ಬೇಡ, ಕಂಟಿನ್ಯೂಟಿ ಬಿಡೋದು ಬೇಡ, ಮಾಡೋಣ ಅಂತ ಅಂದ್ರು. ಯಾವುದಕ್ಕೂ ನಾನು ಮೆಸೇಜ್ ಅಕಸ್ಮಾತ್ ಇಲ್ಲ ಅಂದ್ರೆ ಮೆಸೇಜ್ ಮಾಡ್ತೇನೆ, ಇಲ್ಲ ಅಂದ್ರೆ ಸ್ವಲ್ಪ ಮಾಡೋಣ, ಬಿಡೋದು ಬೇಡ. ಬೇಗ ಮುಗಿಸ್ತೇನೆ, ಆದಷ್ಟು ಬೇಗ ಒಂದು 8 ಗಂಟೆ ಬೇಗ ಮುಗಿಸಿ ಆಮೇಲೆ ಬೇಕಾದ್ರೆ ಪೂಜೆ ಗೀಜೆ ಮಾಡ್ಕೊಳ್ಬಹುದು. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಆಚಾರ್ಯ, ಧನ್ಯವಾದ. ಹರೇ ನಮಃ. ನಮಸ್ಕಾರ ಗುರುಗಳೇ. ಜಾತ್ರೆ ಎಲ್ಲ ಸುಮಗವ ಆಯ್ತಾ? ಹಾ, ಚೆನ್ನಾಗಾಯ್ತ್ರಿ. ಮಳೆ ಎಲ್ಲ ಇಲ್ಲಂಗಿತ್ತ ಇವಾಗ? ಮಳೆ ತುಂಬಾ ಇತ್ತು. ಮಳೆನೆ ಸ್ವಲ್ಪ ನಮಗ್ ತೊಂದರೆ ಮಾಡ್ತು. ಮಳೆ ಇರೋದ್ರಿಂದನೇ ರೋಡ್ ಎಲ್ಲ ಬ್ಲಾಕ್ ಆಗಿ 1-2 ದಿವಸ ಮಧ್ಯದಲ್ಲೇ ನಿಲ್ಲೋ ಹಾಗಾಯ್ತು. ಎಲ್ಲಿ ವಾಪಸ್ ಬಂದ್ಬಿಡ್ಬೇಕಾಗತ್ತೋ ಅನ್ನೋ ಪರಿಸ್ಥಿತಿನೂ ಬಂದಿತ್ತು. ಆಮೇಲೆ 2 ದಿವಸ ಅಲ್ಲೇ ಮಧ್ಯದಲ್ಲಿ ವೇಟ್ ಮಾಡಿದ್ವಿ. ಆಮೇಲೆ ರೋಡ್ ಎಲ್ಲ ಮತ್ತೆ ಓಪನ್ ಆಯ್ತು, ಮತ್ತೆ ಹೋದ್ವಿ ಮುಂದೆ. ಹಾಗಾಗಿ 1 ವಾರ ಅಲ್ಲಿ ತಗೊಂಡು ನಮಗೆ ಟೈಮ್ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಬರೀ ಬದ್ರಿಗೆ ಹೋಗ್ಲಿಕ್ಕೆ ಅಲ್ಲಿ 1-2 ದಿವಸ ಇರೋದು ಬರೋದು, ಇಷ್ಟಕ್ಕೆ 1 ವಾರ ಹಿಡಿತು. ಮಳೆ ಇತ್ತ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್, ಮಿಕ್ಕಿದೆಲ್ಲ ಚೆನ್ನಾಗಿದೆ. ಹೌದೌದು, ಮಳೆ ಬಂದ್ರೆ ಇದು ಕಲ್ಲುಗಳೆಲ್ಲ ಬೀಳತ್ತೆ ರೋಡಲ್ಲಿ ಮೇಲಿಂದ. ಈ ಸೀಸನ್ ಹೋಗ್ಬಾರ್ದು, ಅಕ್ಟೋಬರ್. ಹೌದು ಹೌದು ಹೌದು. ಮಾಳೆಯಲ್ಲಿ ಹೋದ್ರೆ ಒಳ್ಳೇದು. ಕರೆಕ್ಟ್ ಕರೆಕ್ಟ್. ಒಳ್ಳೆ ಇವಾಗ್ಲೇ ಆಗಸ್ಟ್ ಸೆಪ್ಟೆಂಬರ್ ಒಳ್ಳೆ ಸೀಸನ್ ಅಂತ. ಸಮ್ಟೈಮ್ಸ್ ಮಳೆ ಬರತ್ತಲ್ಲ. ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ಬೇಕು. ಇದು ಆಗಸ್ಟ್ ಅಲ್ಲಿ ಮಳೆ, ಸೆಪ್ಟೆಂಬರ್ ಒಳ್ಳೆ ಟೈಮ್. ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮಲ್ಲಿ ಹೋಗ್ಬೇಕು. ಅವ್ರು ಅಮೆರಿಕದಿಂದ ಅವರು ಇವಾಗ್ಲೇನೆ ಏನೋ ಅವರಿಗೆ ಲೀವ್ ಸಿಕ್ತು ಅಂತ ಹಾಕೊಂಡ್ ಬಂದ್ರು, ಅವರು ಕರ್ಕೊಂಡು ಹೋದ್ರು. ಹಾಗಾಗಿ ಅದೇ ಟೈಮಲ್ಲಿ ಹೋಗ್ಬೇಕಾಯ್ತು. ದಂಪತಿಯ ಹೋದ್ರ? ಹೌದ್ರಿ, ದಂಪತಿನೇ ಕರ್ಕೊಂಡು ಹೋದ್ರು ಪಾಪ. ಇಬ್ರಿಗೂ ನಮಸ್ಕಾರ. ನಾಳೆನೇ ಉಂಟಾ ಆಚಾರ್ಯ ಪಾಠ?
ಮಹಾಲಕ್ಷ್ಮಿ ಮಾಡೋಣ, ಸ್ವಲ್ಪ ಮಾಡೋಣ. ಓಕೆ. ಯಾಕಂದ್ರೆ ಮನೆಯಲ್ಲಿ ಪೂಜೆ ಆಚಾರ್ ಬರ್ತಾರ, ಎಷ್ಟೊತ್ತಿಗೆ ಬರ್ತಾರೆ? ಹೇಗೆ ಬರ್ತಾರ. ಎಷ್ಟು ನಾನು ಟೈಮಲ್ಲಿ ಇಟ್ಟು ಬಿಡ್ತೀನಿ, ಕೆಲಸ ಮಾಡ್ತಾ ಮಾಡ್ತಾ ಕೇಳ್ಕೊಳ್ತೀನಿ. ಎಷ್ಟೊತ್ತಿಗೆ ಬರ್ತಾರೆ ಆಚಾರ? 9 ಗಂಟೆಗೆ. 9 ಗಂಟೆಗಾ? ಶರ್ಮಾ ಅವ್ರ ಮಗ ರಘುನಾಥ್ ಆಚಾರ್ ಬರ್ತಾರ. ನಂಗೆ ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ, ಕಟ್ ಕಟ್ ಆಗ್ತಾ ಇದೆ. 9 ಗಂಟೆಗೆ ಬರ್ತಾರೆ ಅಂದ್ರ? 9 ಗಂಟೆಗೆ ಬರೋರು. ನಾ 8 ಕಾಲ್ ಒಳಗೆ ಮುಗಿಸ್ಬಿಡ್ತೇನೆ. ಓಕೆ ಆಚಾರ್ಯ, ನೋ ಪ್ರಾಬ್ಲಮ್. ಓಕೆ ಆಚಾರ್ಯ, ಧನ್ಯವಾದ, ನಮಸ್ಕಾರ. ಹರಯೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರಯೇ ನಮಃ.